ಸೊ ಗೈಸ್, ಕೂಲಿ ಮೂವಿ ಒಂದು ವರ್ಸ್ಟ್ ಮೂವಿನ. ಇದರ ಹೈಪ್ ಮಾತ್ರ ಚೆನ್ನಾಗಿದೆ, ಕತೆ ಚೆನ್ನಾಗಿಲ್ವಾ? ಇಫ್ ಇಟ್ ಈಸ್ ಅ ಗುಡ್ ಮೂವಿ, ಯಾರು ಯಾಕೆ ಇದನ್ನ ಒಳ್ಳೆ ರಿವ್ಯೂ ಕೊಡ್ತಿಲ್ಲ? ಆ್ಯಂಡ್ ಇಫ್ ಇಸ್ ಅ ರಿಯಲಿ ವರ್ಸ್ಟ್ ಮೂವಿ, ಯಾಕೆ ಇದಕ್ಕೆ ಯಾರು ಕರೆಕ್ಟಾಗಿ ಬೈತಾ ಇಲ್ಲ? ಸೊ ಎಲ್ಲದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಟು ಮೈ ಚಾನಲ್ ಲೋಕಿಸ್ ಯೂನಿವರ್ಸ್. ಸೊ ಗೈಸ್, ಇದನ್ನ ನಾನು ಎರಡು ಫ್ಯಾಕ್ಟರಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಒಂದು ವಿನ್ಸ್, ಒಂದು ಲೂಸಸ್ ಅಂತ. ಸೊ ಫಸ್ಟ್ ವಿನ್ ಬಗ್ಗೆ ಮಾತಾಡೋದ್ರೆ ರಜನಿಕಾಂತ್ ಸರ್ ಆಕ್ಟಿಂಗ್. ಎಸ್ ಗೈಸ್, ರಜನಿಕಾಂತ್ ಸರ್ ಅವರು ಈ ಮೂವಿಲಿ ಎಲ್ಲಾ ಮೂವಿ ತರನೇ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವರು ಅವರ ಸ್ಟಾರ್ಡಮ್ನ, ಸೂಪರ್ ಸ್ಟಾರ್ಡಮ್ನ ಥ್ರೂ ಔಟ್ ದ ಮೂವಿ ತಗೊಂಡೋಗ್ತಾರೆ. ಅದು ಒಂದು ಡೈಲಾಗ್ ಹೇಳೋ ಸೀನಲ್ಲಾಗಲಿ, ಕಾಮಿಡಿ ಮಾಡೋ ಸೀನಲ್ಲಾಗಲಿ, ಫೈಟಿಂಗ್ ಸೀನಲ್ಲಾಗಲಿ. ಆ್ಯಂಡ್ ಸೆಕೆಂಡ್ ವಿನ್ ಬಗ್ಗೆ ಮಾತಾಡೋದಾದ್ರೆ ಲೋಕೇಶ್ ಕನಗರಾಜನ್ ಸ್ಟೋರಿ. ಎಸ್ ಗೈಸ್, ಒಂದು ಸಿಂಪಲ್ ರಿವೆಂಜ್ ಸ್ಟೋರಿನ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ನೀವು ನಂಬೋದು ಇಲ್ಲ. ಅದು ಇಷ್ಟು ಸಿಂಪಲ್ ಸ್ಟೋರಿನ ಇಷ್ಟು ಚೆನ್ನಾಗಿ ಯಾರೋ ಒಬ್ರು ತೋರ್ಸಕ್ಕಾಗುತ್ತೆ ಅಂತ. ಆ್ಯಂಡ್ ಇದರ ಒಂದು ಲೂಸಿಂಗ್ ಕೂಡ ಇದೆ, ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಥರ್ಡ್ ವಿನ್ ಬಗ್ಗೆ ಮಾತಾಡೋದಾದ್ರೆ ಇದರ ಆ್ಯಕ್ಟರ್ಸ್ನ ಆ್ಯಕ್ಟಿಂಗ್. ಎಸ್ ಗೈಸ್, ಆ್ಯಂಡ್ ಎಲ್ಲರೂ ಕೂಡ ಅವರು ಕೊಟ್ಟಿರೋ ರೋಲ್ನ ಡಿಫೈನಿಂಗ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಫೋರ್ತ್ ವಿನ್ ಬಗ್ಗೆ ಮಾತಾಡೋದಾದ್ರೆ ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೈ ಅನಿರುದ್ಧ್. ಎಸ್ ಗೈಸ್, ಅನಿರುದ್ಧ್ ಅವರು ಎಲ್ಲ ಮೂವಿಲೂ ಕೊಡೋ ಥರನೇ ಈ ಮೂವಿಲೂ ಒಂದು ಗುಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ಎಸ್, ಅದು ಒಂದೊಂದು ಸೀನಲ್ಲಿ ಅಷ್ಟೊಂದು ಇಂಟೆನ್ಸ್ ಅನ್ಸಲ್ಲ, ಇಟ್ ಈಸ್ ಕ್ವೈಟ್ ಡಿಸಪಾಯಿಂಟಿಂಗ್, ಬಟ್ ಮಿಕ್ಕಿದ ಸೀನಲ್ಲೆಲ್ಲ ಸೂಪರ್ ಆಗಿ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಿನ್ ಬಗ್ಗೆ ಮಾತಾಡೋದಾದ್ರೆ ಸೋಬಿನ್ಸ್ ಆ್ಯಂಡ್ ರಚಿತಾರಾಮ್ ಅವರ ಆ್ಯಕ್ಟಿಂಗ್. ಎಸ್ ಗೈಸ್, ಸೋಬಿನ್ ಆ್ಯಂಡ್ ರಚಿತಾರಾಮ್ ಅವರು ಈ ಮೂವಿಲಿ ಆ್ಯಕ್ಟ್ ಮಾಡಿರೋ ಥರ ಯಾವ ಮೂವಿಲೂ ಆ್ಯಕ್ಟ್ ಮಾಡೋಕ್ಕಾಗೋದು ಇಲ್ಲ, ಸಾಧ್ಯನೂ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅವರಿಬ್ಬರು ಕ್ಯಾರೆಕ್ಟರೇ ಈ ಮೂವಿನ ಥ್ರೂ ಔಟ್ ದ ಸ್ಟೋರಿ ಕರ್ಕೊಂಡೋಗುತ್ತೆ ಆ್ಯಂಡ್ ಒಂದು ಪ್ಲಾಟ್ ಟ್ವಿಸ್ಟ್ ಕೊಡುತ್ತೆ ಮೂವಿಲಿ ರಚಿತಾರಾಮ್ ಅವರ ಕ್ಯಾರೆಕ್ಟರ್. ಆ ಪ್ಲಾಟ್ ಟ್ವಿಸ್ಟ್ ಅಂತೂ ಸಖತ್ತಾಗಿದೆ. ಆ ಪ್ಲಾಟ್ ಟ್ವಿಸ್ಟ್ಗೋಸ್ಕರ ಆದರೂ ನೀವು ಆ ಮೂವಿನ ನೋಡಲೇಬೇಕು ಗೈಸ್. ಸೊ ವಿನ್ಸ್ ಬಗ್ಗೆ ಮಾತಾಡಿದ್ದಾಯ್ತು, ಲೂಸಸ್ ಬಗ್ಗೆ ಮಾತಾಡೋಣ. ಎಸ್ ಗೈಸ್, ಫಸ್ಟ್ ಲೂಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಸ್ಟೋರಿ ಟೆಲ್ಲಿಂಗ್ ವೇ. ಇದರಲ್ಲಿ ಎ ಇಂದ ಬಿ ಹೋಗೋಕ್ಕೋಸ್ಕರ ಎ ಝಡ್ ಎಕ್ಸ್ ವೈ ಆ ಥರ ಎಲ್ಲ ಹೋಗಿ ಸುತ್ತಿ ಬಳಸ್ಕೊಂಡು ಬಿಗ್ ಬರ್ತಾರೆ. ಸಿಂಪಲ್ ಆಗಿ ಹೇಳ್ಬೋದಾಗಿದ್ದು ಸ್ಟೋರಿನ ತಿರುಗಿಸಿ ಹೇಳೋದೇ ಇದರ ಫಸ್ಟ್ ಲೂಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಸೆಕೆಂಡ್ ಲೂಸ್ ಬಗ್ಗೆ ಮಾತಾಡೋದ್ರೆ ಯೂಸಿಂಗ್ ನಾಗಾರ್ಜುನ್ ಸರ್. ಎಸ್ ಗೈಸ್, ನಾನು ಈ ಮೂವಿನ ನೋಡೋಕ್ಕೆ ಎಕ್ಸೈಟ್ ಆಗಿದ್ದು ಅದು ಟೀಸರಿಂದ ಅಂದರೆ ನಾಗಾರ್ಜುನ್ ಸರ್ ಕ್ಯಾರೆಕ್ಟರ್ನ. ನಮಗೆ ಏನು ಆ ಟ್ರೈಲರಲ್ಲಿ ಅಥವಾ ಟೀಸರಲ್ಲಿ ನಾಗಾರ್ಜುನ್ ಅವ್ರದ್ದೊಂದು ಬಿಟ್ ಬರುತ್ತಲ್ಲ, ಹ್ಯಾಮರ್ ಹಿಡ್ಕೊಂಡು, ಆ ಬಿಟ್ ನೋಡಿದ್ಮೇಲೆ ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೆ ಅವ್ರ ಕ್ಯಾರೆಕ್ಟರ್ನ ಈ ಮೂವಿಲಿ ನೋಡೋಕ್ಕೆ. ಬಟ್ ಅದೇ ನನಗೆ ಸ್ವಲ್ಪ ಡಿಸಪಾಯಿಂಟ್ ಅನ್ನಿಸ್ತು. ಅವರು ಸ್ಕ್ರೀನ್ ಟೈಮಿಗೆ ಬಂದಾಗೆಲ್ಲ ಅವರ ಆ್ಯಕ್ಟಿಂಗ್ ವಾಸ್ ಗಾಡ್ ಲೆವೆಲ್. ಆ್ಯಂಡ್ ಥರ್ಡ್ ಲೂಸ್ ಬಗ್ಗೆ ಮಾತಾಡೋದಾದ್ರೆ ಯೂಸಿಂಗ್ ಆಫ್ ಕ್ಯಾಮಿಯೋಸ್. ಎಸ್ ಗೈಸ್, ಇದರಲ್ಲಿ ಉಪೇಂದ್ರ ಅವ್ರದ್ದಾಗಿರಲಿ, ಅಮೀರ್ ಖಾನ್ ಅವ್ರದ್ದಾಗಿರಲಿ, ಇದನ್ನ ನಾನು ಕ್ಯಾಮಿಯೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅವರು ಆ ಕ್ಯಾರೆಕ್ಟರ್ನ ಅಷ್ಟೊಂದು ಸ್ಕ್ರೀನ್ ಟೈಮ್ ಕೂಡ ಕೊಟ್ಟಿಲ್ಲ, ಅವ್ರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೂಡ ಸ್ಟೋರಿಲಿ ಕೊಟ್ಟಿಲ್ಲ ಅನ್ಸುತ್ತೆ. ಆ್ಯಂಡ್ ಅಮೀರ್ ಖಾನ್ ಅವರ ಸ್ಟೋರಿ ಹೆಂಗ್ ಅನ್ಸುತ್ತೆ ಅಂದ್ರೆ, ಕತೆ ಪೂರ್ತಿ ಬರದ್ಮೇಲೆ ಶೂಟಿಂಗು ಮುಗಿಸಿ ಲಾಸ್ಟಲ್ಲಿ ಯಾರೋ ಒಬ್ರು ಇನ್ನೊಬ್ರು ಎಕ್ಸ್ಟ್ರಾ ಸ್ಟಾರ್ನ ಹಾಕಿದಿದ್ರೆ ಇದರಲ್ಲಿ ಚೆನ್ನಾಗಿರೋದು ಅಂದ್ಬಿಟ್ಟು ಅಮೀರ್ ಖಾನ್ ಅವ್ರನ್ನ ತಂದು ಹಾಕಿದ್ಮೇಲೆ ಅವ್ರಿಗೋಸ್ಕರ ಏನೋ ಒಂದು ಸ್ಟೋರಿ ಬರೆದಿರೋ ಥರ ಇದೆ ಗೈಸ್. ಆ್ಯಂಡ್ ಇಟ್ ಈಸ್ ಮೈ ಪರ್ಸನಲ್ ಒಪಿನಿಯನ್. ಆ್ಯಂಡ್ ಫೋರ್ತ್ ಲೂಸ್ ಬಗ್ಗೆ ಮಾತಾಡೋದಾದ್ರೆ ಉಪೇಂದ್ರ ಸರ್ ಕ್ಯಾರೆಕ್ಟರ್. ಎಸ್ ಗೈಸ್, ಇದರಲ್ಲೂ ಉಪೇಂದ್ರ ಸರ್ ಕೂಡ ಅಷ್ಟೊಂದು ಸ್ಕ್ರೀನ್ ಟೈಮ್ ಸಿಕ್ಕಿಲ್ಲ ಆ್ಯಂಡ್ ಅವರ ಆ್ಯಕ್ಟಿಂಗ್ ಅಂತೂ ನಾವು ನೋಡೇ ಇಲ್ಲ. ಜಸ್ಟ್ ಈ ಕಮ್ಸ್, ಫೈಟ್ಸ್ ಆ್ಯಂಡ್ ಗಾನ್ ಅಷ್ಟೇ. ಅವರ ಆ್ಯಕ್ಟಿಂಗೇ ನೋಡಿಲ್ಲ ನಾನು ಕರೆಕ್ಟಾಗಿ. ಫಿಲಮಲ್ಲಿ ಬರ್ತಾರೆ, ಫೈಟ್ ಮಾಡ್ತಾರೆ, ಹೊಂಟೋಗ್ತಾರೆ ಅಷ್ಟೇ ಗೈಸ್. ಈ ಮೂವಿಲಿ ಅವ್ರಿಗೂ ಕೂಡ ಅಷ್ಟೊಂದು ಸ್ಕ್ರೀನ್ ಟೈಮ್ ಕೊಟ್ಟಿಲ್ದಿರೋದೇ ಇದರಲ್ಲಿ ಒಂದು ಮೈನಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಿಫ್ತ್ ಲೂಸ್ ಬಗ್ಗೆ ಮಾತಾಡೋದಾದ್ರೆ ರಿವ್ಯೂವರ್ಸ್. ಎಸ್ ಗೈಸ್, ರಿವ್ಯೂವರ್ಸ್ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಹಿಂದಿ ರಿವ್ಯೂವರ್ಸ್ ಗೈಸ್. ಮೂವಿ ನೋಡಿ ಅದನ್ನ ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟು ಹೇಳೋದಂಗೆ ಮೈನಸ್ ಕಡೆನೇ ಮಾತಾಡಿದ್ರು. ಎಕ್ಸ್ಪೆಕ್ಟೇಷನ್ ಕಿಲ್ಸ್, LCUಗೆ ಕನೆಕ್ಟ್ ಆಗಿಲ್ಲ, ಇದರ ಸ್ಟೋರಿ ಟೆಲ್ಲಿಂಗ್ ಚೆನ್ನಾಗಿಲ್ಲ, ಆ್ಯಂಡ್ BGM ಕೂಡ ಚೆನ್ನಾಗಿರಲಿಲ್ಲ ಈ ಸತಿ ಅನಿರುದ್ಧ್ ಅವ್ರದ್ದು. ಬರೀ ಇದೇ ಹೇಳಿದ್ರು ಹೊರತು ಅವರು ಸೋಬಿನ್ ಮತ್ತು ರಚಿತಾರಾಮ್ ಅವ್ರದ್ದು, ರಜನಿಕಾಂತ್ ಅವ್ರದ್ದು ಆ್ಯಕ್ಟಿಂಗ್ ಬಗ್ಗೆ ಮಾತಾಡಲಿಲ್ಲ. ಸ್ವಲ್ಪನೇ ಕ್ಯಾಮಿಯೋ ಆಗಿದ್ರು. ಉಪೇಂದ್ರ ಅವರ ಆ್ಯಕ್ಷನ್ ಬಗ್ಗೆ ಮಾತಾಡಲಿಲ್ಲ. ಆ್ಯಂಡ್ ಲೋಕೇಶ್ ಕನಗರಾಜನ್ ಅವರ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಲೇ ಇಲ್ಲ. ಇಟ್ ಈಸ್ ಕ್ವೈಟ್ ಸ್ಯಾಡ್.
ಹೆಂಗೆ ಜನ ನೀವೆಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಪಾಸಿಟಿವ್‌ನ ಬಿಟ್ಟು ನೆಗೆಟಿವ್‌ನೇ ನೋಡ್ತಾರೆ ಅನ್ನೋದು ಇಟ್ ಈಸ್ ವೆರಿ ಸ್ಯಾಡ್. ಆಫ್‌ಕೋರ್ಸ್ ನೀವು ಅದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರ್ಯಾರಿಗೆ ಕೂಲಿ ಮೂವಿ ನೋಡೋಕ್ಕೆ ಆ್ಯಕ್ಚುಲಿ ಇಷ್ಟ ಇತ್ತು ಬಟ್ ರಿವ್ಯೂವರ್ಸಿಂದ ಹೋಗಿಲ್ಲ ಈ ವಿಡಿಯೋನ ಸೆಂಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೆ ಹಿಂದಿ ಮೂವಿಯಲ್ಲಿ ಕೂಡ ಇಂಟ್ರೆಸ್ಟ್ ಇದೆ ಅಂದರೆ ನಾನು ಬಾಗಿ 4 ಟೀಸರ್ ಬ್ರೇಕ್ ಡೌನ್ ಮಾಡಿದ್ದೀನಿ. ಇದನ್ನೂ ಒಂದ್ಸತಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಲೋಕಿ ಸೈನಿಂಗ್ ಆಫ್.